ಸಚಿವರು ಸರ್. ಹೈಕಮಾಂಡ್ ಹೇಳಿದ್ರೆ ನಾವು ಸಚಿವ ಸ್ಥಾನ ತ್ಯಾಗ ಮಾಡ್ತೀವಿ ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ಹೌದಾ? ಎಲ್ಲ ಹಿರಿಯರಿಗೆಲ್ಲ ಬೇರೆ ಬೇರೆ ಜವಾಬ್ದಾರಿ ಕೊಡಬೇಕು ಅಂತ. ಅಲ್ಲ, ಹೈಕಮಾಂಡು ತನ್ನದೇ ಅಂತ ಲಿಸ್ಟ್ ಮಾಡೇ ಮಾಡ್ತಾರೆ. ಅವ್ರು ಮಾಡಿದಾರ ಮುಂದುವರಿಸ್ತಾರ, ಇಲ್ಲಾರ ತ್ಯಾಗ ಮಾಡಲೇಬೇಕು, ಬೇರೆಯವ್ರಿಗೆ ಅವಕಾಶ ಕೊಟ್ಟೆ ಕೊಡ್ತಾರೆ. ಹಂಗೇನಿಲ್ಲ, ಅದು ಬಂದಾಗ ಹಂಗೆ ಒಂದು ಸೂಚನೆ ಯಾರಿಗಿರೋಲ್ಲ, ಯಾರು ತೆಗಿತಾರೆ, ಯಾರು ಬರ್ತಾರೆ, ಯಾರು ಗೊತ್ತು. ಕೃಷ್ಣ ಬೈರೇಗೌಡರು ಹೇಳ್ತಿದ್ರು, ಸರ್ಕಾರ ರಚನೆ ಆಗೋ ಟೈಮ್ಗೆ ಹೇಳಿದ್ದಾರೆ ನಮಗೆ, ಮೊದಲೇ ಆಗೋ ಟೈಮ್ಗೆ ಸೂಕ್ತ ಸಂದರ್ಭ ಬಂದಾಗ ಎಲ್ಲ ಬಿಡೋದಕ್ಕೆ ರೆಡಿ ಇರಬೇಕು ಅಂತ. ಅದಿದ್ದರೆ ನಾವು ಹಿಂದಿನ ಸರ್ಕಾರದಾಗ ಒಂದ್ಸಲ ಬಿಟ್ಟಿದ್ದೀವಿ ನಾವು, ಅರ್ಧಕ್ಕೆ ಬಿಟ್ಟಿದ್ದೀವಿ ನಾವು. ಹಂಗೇನು ಅಧಿಕಾರ ಶಾಶ್ವತ ಅಂತ ಯಾರೂ ನಂಬಲಿಕ್ಕಾಗಲ್ಲ, ನಂಬಿದವರು ಸರಿಯಲ್ಲ. ಅದೇನು ರಾಜಕೀಯ ಇವತ್ತು ಇರ್ತೈತೆ, ನಾಳೆ ಹೋಗುತ್ತೆ. ಸೊ ಎಲ್ಲದಕ್ಕೂ ತಯಾರಿ ಇರಬೇಕಾಗುತ್ತೆ ಅಷ್ಟೇ. ಇದ್ದವನ್ನ ಕೆಲವ್ರು ಮುಂದುವರಿಸ್ಬೋದು, ಕೆಲವ್ರನ್ನ ರೀಸೆಪ್ಲ್ ಮಾಡ್ಬೋದು. ಸತೀಶ್ ಜಾರಕಿಹೊಳಿ ಅವರು ಕೂಡ ಸಮರ್ಥರಿದ್ದಾರೆ, ಪರಮೇಶ್ವರ್ ಅವರು ಸಮರ್ಥರಿದ್ದಾರೆ. ಅದು ಈಗ ಅನ್ವಯಿಸೋದಿಲ್ಲ, ಅದು ಸದ್ಯಕ್ಕೆ ಅದು ಅನ್ವಯಿಸೋದಿಲ್ಲ. ಅದು ಎಲ್ಲರದು ಭಾಳಷ್ಟು, ನಮ್ಮ ಪಕ್ಷದಲ್ಲಿ ಭಾಳಷ್ಟು ಜನ ಅದಾರ, ಸಮರ್ಥ ಇದ್ದಾರೆ. ಅದು ಈಗ ಯಾವುದೋ ಅನ್ವಯಿಸೋದಿಲ್ಲ. ಇಲ್ಲ, ನಮಗಂತೂ ಗೊತ್ತೇ ಇಲ್ಲ ಯಾವ್ದು ನವೆಂಬರ್ ಕ್ರಾಂತಿ ಅಂತ ಏನು ಗೊತ್ತೇ ಇಲ್ಲ. ಹೇಳ್ತಾರೆ ಪಕ್ಷ ಇದೆ, ಕ್ರಾಂತಿ ಆಗೋ ಪ್ರಶ್ನೆ ಬರಂಗಿಲ್ಲ. ಪಕ್ಷ ಇದೆ, ಮೇಲ್ಗಡೆ ಹೈಕಮಾಂಡ್ ಇದೆ, ಕ್ರಾಂತಿ ಆಗ್ಲಿಕ್ಕೆ ಅವ್ರಕ್ಕೆ ಬಿಡ್ತಾರೆ? ಬಿಡೋಲ್ಲ. ರಾಜಣ್ಣ ಪದೇ ಪದೇ ಹೇಳ್ತಾರೆ ಸರ್, ಬಿಹಾರ ಚುನಾವಣೆ ಆದ್ಮೇಲೆ ರಾಜಕೀಯ ಸ್ಥಿತ್ಯಂತರ ಆಗುತ್ತೆ ಅಂತ. ಕಾದ್ ನೋಡೋದು ಇನ್ನು ಬಂತಿಲ್ಲ, ಇನ್ನೊಂದು ತಿಂಗಳು 15 ದಿವಸ 20 ದಿವಸ ಇದೆ. ಕಾರಣದ್ದು ಯಾಕೆ 20 days, ಈ ತಿಂಗಳು ಭಾಳ ಎಂಡು. ಬಟ್ ಏಕನಾಥ್ ಶಿಂದೆ ಅಜಿತ್ ಪವಾರ್ ಯಾರು ಉಟ್ಕೊಳಲ್ಲ? ಇಲ್ಲ, ಅದೆಲ್ಲ ಇಲ್ಲ. ಏಕನಾಥ್ ಶಿಂದೆ ಒಬ್ಬರೇ, ಪವರ್ ಒಬ್ಬರೇ, ಇಬ್ಬರಾಗ್ಲಿಕ್ಕೆ ಆಗೋಲ್ಲ, ಒಬ್ಬರೇ ಆಗ್ತಾರೆ. ಮತ್ತೊಬ್ಬನ ಎಲ್ಲಿ ಅಡ್ಯಾಡಿ ಹೇಳ್ತಾರೆ, ಅವ್ರೆ ಒಬ್ಬರೇ ಇದಾರೆ ಅವರು. ಆ ರೀತಿ ಆಗೋಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ಇದ್ದಾರೆ, ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲರೂ ಇಲ್ಲೇ ಇರ್ತಾರೆ, ಎಲ್ಲಿ ಹೋಗಲ್ಲ. ಹೋಗ್ಬೋದು, ಅದೇನು ಹೊಸದೇನು, ಮುಂಚಿನ ಹೋಗ್ಯಾರ ಅವ್ರೆ, ಮುಂಚಿನ ಹೋಗ್ತಾರೆ, ಸುಮಾರು ಸರಿ ಹೋಗಿದ್ದಾರೆ, ಅದೇನು ಹೊಸದೇನಿಲ್ಲ. ಸೊ ಹೋದ ತಕ್ಷಣ ಬೇರೆ ರೀತಿಯಿಂದ ಬಿಂಬಿಸೋದು ಅವಶ್ಯಕತೆ ಇಲ್ಲ ರೀ. ಹೈಕಮಾಂಡ್ ಕರೆದಿರ್ಬೇಕು, ಬೇರೆ ಅವ್ರದ್ದು ಡಿಪಾರ್ಟ್ಮೆಂಟ್ ಕೆಲಸ ಇರ್ಬೋದು, ಬೇರೆ ಇರ್ಬೋದು, ಹೋಗಿರ್ಬೋದು ಅಷ್ಟೇ. ಕ್ರಾಂತಿ ಮೇಲೆ ಬಿಜೆಪಿ ಜೆಡಿಎಸ್ ಹದ್ದಿನ ಕಣ್ಣಿಟ್ಕೊಂಡು ಹಾಕಿದ್ದಾರೆ. ನವೆಂಬರ್ ಕ್ರಾಂತಿ ಆಗುತ್ತೆ ಅಂತ ಬಿಜೆಪಿ ಜೆಡಿಎಸ್ ಹದ್ದಿನ ಕಣ್ಣಿಟ್ಕೊಂಡಿದ್ದಾರೆ. ಅಲ್ಲ, ಕ್ರಾಂತಿ ಆಗಲಿ ಬಿಡ್ಲಿ, ಅವ್ರಿಗೇನು ಲಾಭ ಆಗೋದಿಲ್ಲ. ಅವ್ರಿಗೇನು ಲಾಭ ಆಗೋದ್ರೆ ಈ ರೊಟ್ಟಿ ತುಪ್ಪದಾಗ ಬೀಳ್ಬೇಕಲ್ಲ, ಇಲ್ಲೇ ಬೀಳ್ಬೇಕು. ಎಲ್ಲಿ ಅದು ಅದೆಲ್ಲಿ ಬೇರೆ ಕಡೆಗೆ ಬೀಳ್ಬೇಕು, ಇಲ್ಲೇ ಬೀಳ್ತೈತೆ ಅದು. ನಮ್ಮ ಕಡೆ ಉತ್ತರ ಕಡೆ ಗಾಡಿ ಇದೆಯಲ್ಲ, ರೊಟ್ಟಿ ತುಪ್ಪದಾಗ ಬಿತ್ತಂತಾರೆ, ಹಂಗೆ ಇಲ್ಲೇ ಅರ್ದು ಬೀಳೋದು. ಅವ್ರಿಗೇನು ಲಾಭ ಇಲ್ಲಲ್ಲ. ಏನು ಲಾಭ ಇದೆ ಅವ್ರಿಗೆ? ಏನು ಲಾಭ ಇಲ್ಲ. ಇಲ್ಲ, ಅದು ಇಲ್ಲೇ ರೊಟ್ಟಿ ಇಲ್ಲೇ ಬೀಳಬೇಕು, ಎಲ್ಲಿ ಬೀಳೋದಿಲ್ಲ ಅದು. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ವಿಚಾರದಲ್ಲಿ ಲಕ್ಷ್ಮಣ ಸವದಿ ಅವರು ಏನಾದ್ರು ತಮಗೆ ಸಾಥ್ ಕೊಟ್ಟಿದ್ದಾರೆ ಸರ್? ಇಲ್ಲ ನೋಡಿ, ಅದು ಪಕ್ಷದ ಆಧಾರಿತ ಅಲ್ಲ ಅದು. ಅದು ಎಲ್ಲರೂ ಬಿಜೆಪಿ ಅವರು ಆ ಕಡೆ ಕುಡಿದ್ರು, ಬಿಜೆಪಿ ಅವರು ಈ ಕಡೆ ಕುಡಿದ್ರು, ಮಿಕ್ಸ್ ಆಗಿತ್ತು. ಅದು ಎಲ್ಲ ಕಡೆ ಹಂಗೆ ಆಗ್ತಿತ್ತು, ಅಲ್ಲೂ ಹಂಗೆ ಆಗಿದೆ. ಸೊ ಪಕ್ಷ ಬಂದಾಗ ಪಕ್ಷದ ಆಧಾರವಾಗಿ ಚುನಾವಣೆ ಆಗುತ್ತೆ. ಸೊ ಲಕ್ಷ್ಮಣ್ ಸವದಿ ಇರೋದು ಯಾರು ನಾವು ಕ್ಯಾಂಡಿಡೇಟ್ ಹಾಕೇ ಇಲ್ಲ ಅಲ್ಲಿ, ನಮ್ಮ ಕ್ಯಾಂಡಿಡೇಟ್ ಯಾವುದೂ ಇಲ್ವೇ ಇಲ್ಲ. ಸೊ ಹಿಂಗಾಗಿ ಅಲ್ಲಿ ಚುನಾವಣೆ ಪ್ರಶ್ನೆ ಬರೋದಿಲ್ಲ. ಲಿಂಗಾಯತರಿಗೆ ಅಧ್ಯಕ್ಷ ಸ್ಥಾನ ಅಂತ ಅನೌನ್ಸ್ ಮಾಡಿದ್ದೀರಾ? ಅದಲ್ಲ, 12 ಜನ ಅದಾರ ಲಿಂಗಾಯತರು. 12ರಲ್ಲಿ ಯಾರು ಆಗ್ಬೋದ್ರಿ. ನೋಡೋಣ, ಅವರೆಲ್ಲ ಕೂಡಿ ಚರ್ಚೆ ಮಾಡಿ ಅವ್ರು ಯಾರಿಗೆ ಬೇಕೋ ಆಯ್ಕೆ ಮಾಡ್ತಾರೆ. ಈ ಸಲ ಯಾಕೋ ಲೋಕಲ್ ಬಾಡಿ ಚುನಾವಣೆ ವೈಯಕ್ತಿಕ ಹಂಗೆ ಇದ್ದಿರ್ತದೆ. ಅದು ಒಂದ್ಸರಿ ಸ್ಮೂತ್ ಆಗ್ತೈತೆ, ಒಂದ್ಸಲ ರಫ್ ಆಗಿ ಆಗುತ್ತೆ, ಸ್ವಲ್ಪ ಆಗುತ್ತೆ. ಮತ್ತೆ ಈಗ ಬೇರೆ ಬೇರೆ ಕಡೆ ಆಗ್ಯಾರಲ್ಲ, ಬೇರೆ ಬೇರೆ ಕಡೆ ಮಂಡ್ಯ, ತುಮಕೂರು ಅಲ್ಲೂ ಘರ್ಷಣೆ ಆಗಿದವ್ರು, ಎಲ್ಲಿ ಆಗಿಲ್ಲ. ಅದು ಕೋಲಾರ ಆಗಿದೆ, ಚಿಕ್ಕಬಳ್ಳಾಪುರ ಆಗಿದೆ. ಹಾಗೆ ಲೋಕಲ್ ಆದರೆ ಹಂಗೆ ಸ್ವಲ್ಪ ಈ MLA MP ಗಿಂತನೂ ಸ್ವಲ್ಪ ಲೋಕಲ್ ಇದು ಘರ್ಷಣೆ ಜಾಸ್ತಿ ಇರ್ತದೆ.
ಹಂಗೆ ಅದು ಲೋಕಲ್ ಸೊಸೈಟಿ ಅವ್ರ ಜಗಳ ಇರ್ತೈತೆ, ಅದೇನು ಮಾಡಲಿಕ್ಕಾಗಲ್ಲ, ಅವರವರ ವ್ಯಾಪ್ತಿಯಲ್ಲಿ ಅದು ಆಗುತ್ತೆ. ಸಾವುಕಾರ ಫ್ಯಾಮಿಲಿ ಒಗ್ಗಟ್ಟು ಪ್ರದರ್ಶನ ಆಯಿತು ಅಂತ ಈ ಥರ ಏನು ಒಗ್ಗಟ್ಟಿಲ್ಲ. ಇದು ಕೋಆಪ್ರೇಟಿವ್ ಅಂದರೆ ಏನೇ ಪಕ್ಷ ಇಲ್ಲ, ಎಲ್ಲ ಕೂಡ ಮಾಡ್ತೀವಿ. BJP ಅವ್ರು ನಮ್ಮ ಜೊತೆ ಇದ್ರು, ಇನ್ನು BJP ಅವ್ರು ಕೆಲವರು ಆ ಕಡೆ ಇದ್ರು, ಮಿಕ್ಸ್ ಆಗಿದೆ ಅದು. ಹಿಂಗಾಗಿ ಅವ್ರ ಒಗ್ಗಟ್ಟು ಅವ್ರು ಪ್ರದರ್ಶನ ಮಾಡಿದ್ರು, ನಮ್ಮ ಒಗ್ಗಟ್ಟು ನಾವು ಪ್ರದರ್ಶನ ಮಾಡಿದ್ರು, ಅಷ್ಟಕ್ಕೆ ಸೀಮಿತ ಅದು. DCC ಬ್ಯಾಂಕ್ ನಿಮ್ಮ ಜೊತೆಲಿದ್ದವರು ನಿಮ್ಮ ಪಕ್ಷದವರೇ ನಿಮಗೆ ಸಾಥ್ ಕೊಡಲಿಲ್ಲ ಅನ್ನೋದು ಹಂಗೆ ಇಲ್ಲ ಹೇಳಿದ. BJP ಅವ್ರು ನಮ್ಮ ಜೊತೆ ಕೈ ಜೋಡಿಸಿದ್ರು, ಕೆಲವರು ನಮ್ಮವರು ಕಾಂಗ್ರೆಸ್ BJP ಆ ಕಡೆ ಕೂಡಿದ್ರು. ಅದೇ ಅದರಲ್ಲೇನು ಹೊಸದೇನಿಲ್ಲ. ಮುಂಚೆ ಕೂಡ ಇಂಥ ಸಾಕಷ್ಟು ಚುನಾವಣೆ ನಮ್ಮ ಜಿಲ್ಲೆಯಲ್ಲಿ ಆಗಿದೆ, ಬೇರೆ ಜಿಲ್ಲೆಯಲ್ಲಿ ಕೂಡ ಆಗಿದೆ. ಓಕೆ, ಕೊನೆಯ ಪ್ರಶ್ನೆ ಸರ್, ಯಾರು ನವೆಂಬರ್ ಅಲ್ಲಿ ಏನು ಆಗೋದಿಲ್ಲ ಸರ್, ಏನಾದರೂ ಆಗುತ್ತೆ? ಅದು ನೀವು ಹೇಳಬೇಕಿತ್ತು, ನೀವು ಹೇಳಬೇಕು, ನೀವು ಹೇಳಬೇಕು ಅದನ್ನು, ನಾವ್ ಹೇಳ್ತೀವಿ ಸರ್, ಆಗುತ್ತೆ. ಏನಾದರೂ ಆಗ್ಬೋದು, ನೀವು ಹೇಳಬೇಕು. ಪರಮೇಶ್ವರ್ ಹೇಳಿದ್ರು ಬಿಹಾರ್ ಚುನಾವಣೆ ಏನಾದ್ರು ಆಗ್ಬೋದು, ಏನಾದರೂ ಆಗ್ಬೋದು. ಏನಾರು ಅಲ್ಲ, ಆಗ್ಬೋದು ಅಷ್ಟೇ. ಏನಾರು ಅಂತ ಹೇಳಕ್ಕಾಗಲ್ಲ, ಆಗಬಹುದು. ಏನಾರು ಅಂತ ಹೇಳಿಕ್ಕಾಗಲ್ಲ. ಪಕ್ಷ ಹೈಕಮಾಂಡ್ 140 ಜನ MLA ಇದ್ದೀವಿ. ಏನಾದ್ರೂ ಪ್ರಶ್ನೆ ಇಲ್ಲ, ಆಗಬಹುದು ಅಂತ ಅಷ್ಟೇ ಹೇಳ್ಬೋದು. ಇಲ್ಲ, ನಾವು ಸರ್, ಎಲ್ಲರೂ ಸಿದ್ದರಾಮಯ್ಯನವರೇನಾದ್ರು CM ಸ್ಥಾನದಿಂದ ಕೆಳಗಿಳಿದ್ರೆ ಆಗ ತಾವೇನಾದ್ರು ಕ್ಲೈಮ್ ಮಾಡ್ತೀರಾ ಸರ್? ಇಲ್ಲ, ನಾವತ್ತು ಹೇಳಿರಲ್ಲ, ನಾವತ್ತೆ ಆ ಕಡೆ ಇಲ್ಲವೇ ಇಲ್ಲ, ನಮ್ಮ ಗಮನ ಏನಿಲ್ಲ CM. ಈಗ ನೀವು ಅಷ್ಟು CM ಮಾಡಿರಿ, ಅದ ಥ್ಯಾಂಕ್ಸ್ ಎಲ್ಲ ಕೂಡ ನಮ್ಮನ್ನ ಟೆಂಪ್ರರಿ CM ಮಾಡಿರಿ, ಅಷ್ಟೇ ಥ್ಯಾಂಕ್ಸ್ ನಿಮಗೆಲ್ಲ. ಸರ್ಕಾರ ರಚನೆ ಸಂದರ್ಭದಲ್ಲಿ ಏನಾದರೂ ಚರ್ಚೆ ಏನತ್ರ ಯಾವ್ದಾದ್ರು ಸಚಿವ ಸಂಪುಟ ಆಗಿರ್ಬೋದು, ತ್ಯಾಗ ವಿಚಾರ ಆಗಿರ್ಬೋದು, ಆ ಥರದ್ದೆಲ್ಲ ಇಲ್ಲ ಯಾವುದು ಎಲ್ಲ ಚರ್ಚೆ ಆಗಿಲ್ಲ, ಯಾವಾಗ ಆಗಿಲ್ಲ. ಹಂಗೆ ಸನ್ನಿವೇಶ ಬಂದರೆ ಮಾತಾಡ್ಬೋದು. CM ಅಧ್ಯಕ್ಷರು ಕರೆದು ಮಾತಾಡ್ಬೋದು. ಇನ್ನೂ ಅಂತ ಯಾವುದು ಸಭೆಗಳಾಗಿಲ್ಲ. ಬಂದಾಗ ವಾಡಿಕೆ ಅಂತ ಕರೀತಾರೆ, ಕರೆದು ನೋಡಿ ನೀವು ತಯಾರಿಯಲ್ಲಿ ಅಂತ ಹೇಳ್ತಾರೆ. ಮೊನ್ನೆ ಡಿನ್ನರಲ್ಲಂತೂ ಆ ಥರ ಹೇಳಿದ್ದಾರೆ. ನಾ ಇರಲಿಲ್ಲ ಅದರಲ್ಲಿ, ನಾ ಬಂದಿರಲಿಲ್ಲ. ಇಷ್ಟೆಲ್ಲ ಬೆಳವಣಿಗೆಗಳಾಗ್ತದೆ, ಹೈಕಮಾಂಡ್ ಯಾಕೆ ಸರ್ ಅಷ್ಟು ಸ್ಪಷ್ಟವಾಗಿ ಯಾವುದೇ ಮೆಸೇಜ್ ಕೊಡ್ತಕ್ಕಂಥ ಪ್ರಯತ್ನ ಆಗ್ತದೆ? ಇಷ್ಟೆಲ್ಲ ಬೆಳವಣಿಗೆಗಳು ಆಗ್ತಿದ್ದಾವೆ, ಒಂದು ಇತ್ತೀಚೆಗೆ ಆಗ್ಬೋದಾಯ್ತಲ್ಲ ನೇರವಾಗಿ ಎಂಟ್ರಿ ಆಗಿ ಅಂತ. ಅದು ಗೊತ್ತಿಲ್ಲ. ಈಗ ಅದಕ್ಕೆ ನೀವು ಅವ್ರನ್ನೇ ಕೇಳಬೇಕು ಈ ಪ್ರಶ್ನೆ. ಅಲ್ಲ, ನೀವು ಕೂಡ ಇದನ್ನ ಪ್ರಸ್ತಾಪ ಮಾಡಿ ಆಯ್ತು, ಅದು ಹೇಳಿದ್ವಿ ಆಯ್ತು. ಈಗ ನೀವು ಅದನ್ನೇ ಅವ್ರನ್ನೇ ಕೇಳ್ಬೇಕಾ? CM ಕೇಳಿ, DCM ಅದಾರೆ, ನಮ್ಮ ಜನರಲ್ ಸೆಕ್ರೆಟರಿ, ಅವ್ರು ಇದಕ್ಕೆ ಸ್ಪಷ್ಟೀಕರಣ ಕೊಡಬೇಕು. ಪೂರ್ಣ ವಿರಾಮ ಆಗೋದು ಅಲ್ಲಿದ್ರಲ್ಲ, ನಮ್ಮಿಂದ ಎಲ್ಲಿ ಆಗೋದ್ರಿ ಅದು? ಫ್ರೀ ಹ್ಯಾಂಡ್ ಸಿಗ್ತಿಲ್ಲ CMಗೆ. ಫ್ರೀ ಹ್ಯಾಂಡ್ ಸಿಗ್ತಾ ಇಲ್ಲ. CM ಸಿಗ್ತಲ್ಲ, ನೀವು ಕೇಳಿ. ಮತ್ತೆ ಇಲ್ಲೇ ನೀವು ನನಗೆ ಕೇಳಿ ಏನು ಮಾಡೋದು? ನೀವು ಆಗ್ತಾರಲ್ಲ ಸರ್, ಉತ್ತರಾಧಿಕಾರಿ. ಆಪ್ತನ ಕೆಲವು ಅಷ್ಟೇ ಗೊತ್ತಿರ್ತಾವೆ, ಎಲ್ಲ ಗೊತ್ತಿರಲ್ಲ. ನೀವು CM ಸಿಗ್ತಾರೆ ನಿಮಗೆ, ಕೇಳಿ ಹೆಂಗು ಏನತ್ತ. ಮತ್ತು ಈಗ ಅವ್ರ ಪರವಾಗಿ ನಾವು ಹೇಳೋದು ಸರಿ ಆಗೋಲ್ಲ. ಓಕೆ, ಥ್ಯಾಂಕ್ ಯು. ನವಂಬರ್ ಇಲ್ಲ, ನವಂಬರ್ 1ಕ್ಕೆ ಅಲ್ಲ. ಹಂಗೆಲ್ಲ ರಾಜ್ಯೋತ್ಸವ ನಾವೆಲ್ಲ ನಮ್ಮ ಜಿಲ್ಲೆಯಲ್ಲಿ ಇರ್ತಾರಲ್ಲ, ಇಲ್ಲಿ ಹಂಗೆ ಮಾಡೋರು ಇಲ್ಲಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.